ಉತ್ತರಹಳ್ಳಿಯಲ್ಲಿರುವ ಬಿಜಿಎಸ್ ಎಸ್ಜೆಬಿ ಶಿಕ್ಷಣ ಸಂಸ್ಥೆಯಲ್ಲಿ ಇಂದು 21ನೇ ಗ್ರಾಜ್ಯುಯೇಷನ್ ದಿನವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಸಂಸ್ಥಾನದ ಮಠಾಧೀಶರಾದ ನಿರ್ಮಲಾನಂದ ಸ್ವಾಮೀಜಿಗಳು ಭಾಗಿಯಾಗಿದ್ದರು. ಜೊತೆಗೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಸಂಸ್ಥೆಯ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ನೀಡಿ ರ್ಯಾಂಕ್ ಹೋಲ್ಡರ್ಸ್ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಪ್ರಕಾಶನಾಥ್ ಸ್ವಾಮೀಜಿಯವರು, ಇತ್ತೀಚೆಗೆ ಉದ್ಯೋಗ ಅವಕಾಶ ಕಡಿಮೆ ಆಗ್ತಿದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇ ವಿದ್ಯಾರ್ಥಿಗಳು ಉದ್ಯೋಗಸ್ಥರಾಗಬೇಕು ಎನ್ನುವುದು. ಈ ಸಂಸ್ಥೆಯಲ್ಲಿ ಸುಮಾರು 15,000 ವಿದ್ಯಾರ್ಥಿಗಳಿದ್ದಾರೆ. ಇಂದು 1,000 ವಿದ್ಯಾರ್ಥಿಗಳು ಪಾಸ್ಔಟ್ ಆಗಿ ಹೊರಗಡೆ ಹೋಗಿದ್ದಾರೆ ಎಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. By offering flowers. First rank in MTech Structural Engineering for the academic year 23-24. She has been rewarded with a cash prize. ಬಿಜಿಎಸ್ ವಿದ್ಯಾಸಂಸ್ಥೆ ಏನಿದೆ ಉತ್ತರಹಳ್ಳಿ ರೋಡಲ್ಲಿ ಬಿಜಿಎಸ್ ಎಸ್ಜೆಬಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇವತ್ತು 21ನೇ ಗ್ರ್ಯಾಜುಯೇಷನ್ ಡೇ. ಇವತ್ತು ನಮ್ಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು, AICTE ಚೇರ್ಮನ್ ಸೀತಾರಾಮ್ನವರು, ವಿಶ್ವವಿದ್ಯಾಲಯದ ಕುಲಪತಿಗಳು, ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಬಂದಿದ್ದರು. ಇವತ್ತಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಹುಡುಗರಿಗೆ ಜಾಬ್ ಆಪರ್ಚುನಿಟಿ ತುಂಬ ಕಮ್ಮಿಯಾಗಿದೆ. ಇವತ್ತಿನ IT ಯುಗದಲ್ಲಿ AI ಬಂದು ತುಂಬ ತೊಂದರೆಗಳು ಆಗ್ತಾಯಿದೆ. ಜಾಬ್ ಆಪರ್ಚುನಿಟಿ ತುಂಬ ಕಮ್ಮಿ ಆಗ್ತಾಯಿದೆ. ಅದರಲ್ಲಿ ಇವತ್ತು ಗ್ರ್ಯಾಜುಯೇಷನ್ ಇವತ್ತು 1,000 ಜನ ಗ್ರ್ಯಾಜುಯೇಟ್ ಆಗಿದ್ದಾರೆ. ಇವತ್ತು ಈ ಸಂಸ್ಥೆ ಏನು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಕನಸಿನ ಕೂಸಾಗಿ ಇಲ್ಲಿ ಬೆಳೀತಾ ಇದೆ. ಈ ಸಂಸ್ಥೆ ಎಮ್ಮರವಾಗಿ ಬೆಳೀತಾ ಇದೆ. ಇವತ್ತು KG to PG ಅಂತೀವಿ. ಇವತ್ತು KGಯಿಂದ ಹಿಡಿದು ವಿಶ್ವವಿದ್ಯಾನಿಲಯವರೆಗೂ ಈ ಸಂಸ್ಥೆಯಲ್ಲಿ 15,000 ಜನ ಇಲ್ಲಿ ಓದ್ತಾ ಇದ್ದಾರೆ. ಆರ್ಕಿಟೆಕ್ಟ್ ಆಗಿರ್ಬೋದು, ಇವತ್ತು MBA ಗ್ರ್ಯಾಜುಯೇಟ್ ಆಗಿದ್ದಾರೆ. ಆರ್ಕಿಟೆಕ್ಟು 100 ಜನ ಗ್ರ್ಯಾಜುಯೇಟ್ ಆಗಿದ್ದಾರೆ. MBA 150 ಜನ ಆಗಿದ್ದಾರೆ. ಇಂಜಿನಿಯರಿಂಗ್ ಎಲ್ಲ ವಿಭಾಗ ಸೇರಿ 700 ಜನ ಆಗಿದ್ದಾರೆ. ಎಲ್ಲ ಸೇರಿ 1,000 ಜನ ಇವತ್ತು ಗ್ರ್ಯಾಜುಯೇಟ್ ಆಗಿದ್ದಾರೆ. ಇವ್ರಿಗೆ ಪ್ಲೇಸ್ಮೆಂಟು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಇವತ್ತು ನಮ್ಮ TCS ಕಂಪ್ನಿ ಇನ್ನೂ ಹಲವಾರು ಕಂಪ್ನಿಗಳಲ್ಲಿ ಇವತ್ತು 90% ಆಲ್ರೆಡಿ ಎಲ್ಲರಿಗೂ ಜಾಬ್ ಆಪರ್ಚುನಿಟಿ ಸಿಕ್ಕಿದೆ. ಅದನ್ನು ನನಗೆ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಇವತ್ತು 9 ರ್ಯಾಂಕ್ ಬಂದಿದೆ ನಮ್ಮ SJBIT ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ. ಅವ್ರಿಗೆಲ್ಲರೂ ಸಹ ಗ್ರ್ಯಾಜುಯೇಟ್ ಆಗಿದ್ದಾರೆ. ಇವತ್ತು ಈ ಸಂಸ್ಥೆ ಏನು ಬೆಳೀತಾ ಇದೆ, ಈ ಸಂಸ್ಥೆಗೆ ಎಲ್ಲರ ಪ್ರೋತ್ಸಾಹ ತುಂಬ ಚೆನ್ನಾಗಿದೆ. ಅದೇ ಥರ ಫ್ಯಾಕಲ್ಟಿಗಳಿದ್ದಾರೆ. ಈ ಸಂಸ್ಥೆ ಇನ್ನೂ ಎಮ್ಮರವಾಗಿ ಬೆಳಿಬೇಕು ಅಂತ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಯವರ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಶ್ರೀ ಗುರುದೇವ್.